ಯುವ ಇಲಾಖೆ ಹಾಗೂ ತುಮಕೂರು ಹಾಲು ಒಕ್ಕೂಟ ಮತ್ತು ಎಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಇವತ್ತು ಸಂಯುಕ್ತಾಶ್ರಯದಲ್ಲಿ ಒಂದು ಕಾಲದಾರಿ ಲಸಿಕಾ ಕಾರ್ಯಕ್ರಮದ ಅದು 7ನೇ ಸುತ್ತಿನ ಈ ಲಸಿಕಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳು ಆತ್ಮೀಯರು ಆಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರವರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರ್ತಕ್ಕಂತಹ ಜಯಲಕ್ಷ್ಮೀರವರು ಮತ್ತು ಈಗಾಗಲೇ ನಮ್ಮ ಶಾಸಕರು ಒಂದು ಸೂಚನೆ ಕೊಟ್ಟವರು ಯಾರ ಹೆಸರು ಕೂಡ ಹೇಳೋದು ಬೇಡ, ಬೇಗ ಟೈಮ್ ಆಗ್ತಾ ಇದೆ, ಮುಂದುವರಿಬೇಕು ಅಂತ ವೇದಿಕೆ ವಿಚಾರದಲ್ಲಿ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಈ ಭಾಗದ ಜನಪ್ರತಿನಿಧಿಗಳೇ ಹಾಗೂ ನಮ್ಮ ಒಕ್ಕೂಟದ ಎಲ್ಲ ಅಧಿಕಾರಿಗಳೇ ಹಾಗೂ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರುಗಳೇ, ಕಾರ್ಯದರ್ಶಿ ಬಂಧುಗಳೇ ಮತ್ತು ರೈತರುಗಳೇ, ಇದು ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಶಾಸಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಶಾಸಕರು ಈ ಒಂದು ಕಾರ್ಯಕ್ರಮ ಗವಿನಾಭವ ಸಂಬಂಧ. ಯಾಕೆಂದ್ರೆ ಹಿಂದೆ ಈ ಒಂದು ಪಶುಪಾಲನಾ ಇಲಾಖಾ ಸಚಿವರಾಗಿ ಹಲವಾರು ಕಾರ್ಯಕ್ರಮಗಳನ್ನ ದಿಟ್ಟ ಕಾರ್ಯಕ್ರಮಗಳನ್ನ ಅದರಲ್ಲೂ ಹೆಚ್ಚಾಗಿ ಈ ತಾಲೂಕಿಗೆ ತಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕೆಂದ್ರೆ ಈಗಾಗಲೇ ನಾನು ನಮ್ಮ ಒಂದು ಲ್ಯಾಬ್ ಅನ್ನ ಕೂಡ ನಾನು ಹೇಳಿದೆ, ಇಡೀ ಜಿಲ್ಲೆಯಲ್ಲೇ ಕೂಡ ಲ್ಯಾಬ್ ಇರ್ತಕ್ಕಂಥದ್ದು ನಮ್ಮ ಶಿರಾ ತಾಲೂಕಿನಲ್ಲಿ. ಏನಾದ್ರೂ ಕೂಡ ನಮ್ಮಲ್ಲಿ ಈ ಥೈಲೇರಿಯಾ ಮತ್ತೆ ಹಲವಾರು ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆ ಬೇಕಂದ್ರೆ ನಮಗೆ ಲ್ಯಾಬ್ನ ರಿಪೋರ್ಟ್ ಬಹಳ ಅನಿವಾರ್ಯ. ನಾವೆಲ್ಲರೂ ಕೂಡ ಒಕ್ಕೂಟದವರು, ನಮ್ಮ ಸಂಘ ಸಂಸ್ಥೆರು, ನಾವು ಏನಾದ್ರೂ ಕೂಡ ಥೈಲೇರಿಯಾ ಆದ ತಕ್ಷಣ ರಿಪೋರ್ಟನ್ನ ನಾವು ತುಮಕೂರಿಗೆ ಕಳಿಸಿ ಆ ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ನಂತರ ಚಿಕಿತ್ಸೆಯನ್ನ ಮಾಡಬೇಕಾಗಿತ್ತು. ಈಗೇನಾಗಿಲ್ಲ, ಈಗ ಒಂದು 4-5 ತಾಲೂಕು ರಿಪೋರ್ಟ್ ಕೂಡ ನಮ್ಮ ಶಿರಾ ತಾಲೂಕಿಗೆ ಬರ್ತಕ್ಕಂಥ ಹೆಮ್ಮೆ ಇವತ್ತು ನಮ್ಗೆಲ್ರಿಗೂ ಕೂಡ ಲಭಿಸಿದೆ. 5 ತಾಲೂಕು ಜನರು ಕೂಡ ಇಲ್ಲಿಗೆ ಯಾವ್ದಾದ್ರು ಕೂಡ ಅದನ್ನ ಒಂದು ಟ್ರೀಟ್ಮೆಂಟಿಗೆ ಬರ್ತಾರೆ, ಆ ಲ್ಯಾಬ್ ರಿಪೋರ್ಟಿಗೆ ಬರ್ತಾರೆ. ಆ ಬಂದಂಥದ್ದು ಕೂಡ ನಮ್ಗೆ ಒಂದು ರೀತಿ ನಿಜ ಕೂಡ ತುರ್ತು ಚಿಕಿತ್ಸೆ ನೀಡೋದಕ್ಕೆ ಮತ್ತು ಹಲವಾರು ಇವತ್ತು ನಮ್ಮ ರಾಸುಗಳ ಇವತ್ತು ಜೀವ ಉಳಿವಿಕೆಗೆ ಇವತ್ತು ಕಾರಣ ಆಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ಅವಧಿನಲ್ಲಿ ಸುಮಾರು ಆ ಪಶುಭಾಗ್ಯ ಯೋಜನೆಯಲ್ಲಿ ಒಂದು ಸ್ಕೀಮ್ ತಂದು ಹಲವಾರು ನಮ್ಮ ರೈತರಿಗೆ, ಅದರಲ್ಲೂ ಕೂಡ SC ST ಸಮುದಾಯದವರಿಗೆ ಒಂದು ವಿಶೇಷವಾಗ್ತಕ್ಕಂಥ ಶಕ್ತಿಯನ್ನ ಅವರ ಅವಧಿಯಲ್ಲಿ ಕೊಟ್ಟರು. ಯಾಕಂದ್ರೆ ನಮ್ಮ ತಾಲೂಕಿನಲ್ಲೇ ಕೂಡ ನಾನು ಸುಮಾರು 350 ಫಲಾನುಭವಿಗಳಿಗೆ ಆ SC ST ಸಮುದಾಯಗಳಿಗೆ ರಾಸುಗಳನ್ನ ಕೊಡಿಸ್ತಕ್ಕಂಥದ್ದು ಸುಮಾರು ಎಷ್ಟು ಅಲ್ಲಿಗೆ 1,20,20,20,000 ರೂಪಾಯಿ 25,000 ರೂಪಾಯಿನ ಆ SC STಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ಆ ಪಶುಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಆ ಮುಖಾಂತರ ಬಹಳಷ್ಟು ಆ ಸಮುದಾಯದವರು ಇವತ್ತು ಕೂಡ ನಮ್ಮಲ್ಲಿ ಹಾಲಾಕೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದು ಅವಾಗಿದ್ದಾರೆ. ಆ ಸಮುದಾಯದವರು ಈ ಹಾಲಿನ ಉತ್ಪಾದನೆಯಲ್ಲಿ ಇವತ್ತು ಬಹಳ ಹಿಂದುಳಿತಕ್ಕಂಥ ಸನ್ನಿವೇಶದಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಡಬೇಕು, ಅವ್ರನ್ನೂ ಕೂಡ ಈ ಒಂದು ಹೈನುಗಾರಿಕೆಯಲ್ಲಿ ತೊಡಗಿಸಬೇಕು ಎಂಬ ಒಂದು ದಿಟ್ಟ ದೂರ ಕಲ್ಪನೆಯನ್ನ ಮಾನ್ಯ ಶಾಸಕರು ಇವತ್ತು ಅವರು ಹೊಂದಿ ಆ ಒಂದು ಶಕ್ತಿಯನ್ನ ಇವತ್ತು ಅವರು ತಾಲೂಕಿಗೆ ತುಂಬಿದ್ರು. ಅದೇ ರೀತಿ ಇದು ಕೂಡ ಆ ನಮ್ಮ ಒಂದು ಈಗಾಗಲೇ ಹೇಳಿರೋ ಒಂದು ವದಾಗಾರ ಇಡೀ ದೇಶದಲ್ಲೇ ಕೂಡ ಇವತ್ತು 2ನೇ ವದಾಗಾರ ಅಂದ್ರೆ ನಮ್ಮ ಚಿಲ್ಲರೆಯಲ್ಲಿ ಇರ್ತಕ್ಕಂಥ ವದಾಗಾರ. ಅದು ನಮ್ಮ ಕುರಿಗಾಹಿಗಳಿಗೆ ಒಂದು ವಿಶೇಷವಾಗ್ತಕ್ಕಂಥ ಒಂದು ಶಕ್ತಿ ನೀಡ್ತಕ್ಕಂಥ ಆ ಒಂದು ವದಾಗಾರ ನಮ್ಮ ಕುರಿಗಳಿಗೆ ಕುರಿಗಾಯರ್ಗಂತೂ ಒಂದು ಒಳ್ಳೆ ಕಾಲ ಬಂದಿದೆ. ವದಾಗಾರ ಸ್ಟಾರ್ಟ್ ಆಯ್ತು ಅಂದ್ರೆ ಸುಮಾರು ಒಂದು ಕುರಿ 20-25,000 ರೂಪಾಯಿ ಹೋಗ್ತಕ್ಕಂಥ ನಿರೀಕ್ಷೆಯನ್ನ ನಾವೆಲ್ಲರೂ ಕೂಡ ಮಾಡಬಹುದು. ಅದರಲ್ಲೂ ಕೂಡ ನಮ್ಮ ಶಿರಾ, ಹಿರಿಯೂರು, ಈ ಚಿತ್ರದುರ್ಗ, ಹೊಳಲ್ಕೆರೆ ಈ ಭಾಗದ ನಮ್ಮ ಜನರು ಹೆಚ್ಚು ಕುರಿಗಾಹಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಆ ಕುರಿಯಿಂದಲೇ ಕೂಡ ಇವತ್ತು ಜೀವನವನ್ನ ಕಟ್ಕೊಂಡಿರ್ತಕ್ಕಂಥವ್ರು ಅಂತರೂ ಇವತ್ತು ಅದೇನಾದ್ರೂ ಕೂಡ ಪ್ರಾರಂಭ ಆದ್ರೆ ನಮ್ಮ ಕುರಿಗಳಿಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥ ಒಂದು ವಾತಾವರಣ
ಸೃಷ್ಟಿಯಾಗ್ತದೆ. ಅದು ಕೂಡ ನಮ್ಮ ತಾಲೂಕಿಗೆ ಒಂದು ವಿಶೇಷವಾಗಿ ಒಂದು ಶಕ್ತಿ ಬರ್ತಕ್ಕಂಥ ಒಂದು ಕೆಲಸ ಆಗಿರ್ತದೆ. ಇದನ್ನ ಯಾಕೆಂದ್ರೆ ಈ ಒಂದು FMD ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗಿದ್ದರಿಂದಲೂ ಕೂಡ ಅವರ ಅವಧಿನಲ್ಲೇ ಕೂಡ ಮಾಡಿದ್ವಿ. ಈ ಕಾಲುಬಾಯಿ ಜ್ವರ ಅನ್ನೋದು ಒಂದು ರೀತಿ ಈ ದನಗಳಿಗೆ ನಮ್ಗೆ ಏನಾದ್ರೂ ಕುರಿ ದನಗಳಿಗೆ ಬಂತು ನಿಜ ಕೂಡ ಆ ದನಗಳು ಬಹಳಷ್ಟು ಬೇಗ ಇವತ್ತು ಬಡವಾಗ್ತವೆ. ಅದರಲ್ಲಿರ್ತಕ್ಕಂಥ ಒಂದು ಏನೋ ಶಕ್ತಿ ಕುಂದುತ್ತದೆ, ಅವಾಗ ಮರಣ ಆಗ್ತಕ್ಕಂಥ ಸನ್ನಿವೇಶ ಸೃಷ್ಟಿ ಆಗ್ತದೆ. ಅವಕ್ಕೆ ಸಂಪೂರ್ಣವಾಗಿ ಇಡೀ ಈ ಕಾಲುಬಾಯಿ ಜ್ವರವನ್ನ ದೇಶದಲ್ಲೇ ತೆಗಿಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಈ ಎಲ್ಲ ನಮ್ಮ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾಲುಬಾಯಿ ಜ್ವರಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ, ವಿಶೇಷವಾದಂತಹ ಆಸಕ್ತಿಯನ್ನು ಕೊಟ್ಟು ಅನುದಾನವನ್ನು ಕೊಟ್ಟು ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಇಲಾಖೆಗಳು ಇವತ್ತು ಹೊರಟಿದ್ದಾವೆ. ಅದರಲ್ಲೂ ಕೂಡ ನಮ್ಮ ಸಿರಾ ತಾಲೂಕಿನ ಅಧಿಕಾರಿಗಳು ಇವತ್ತು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳ ತಂಡ ಸುಮಾರು 7ನೇ ಸುತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ಒಂದು ಪ್ರಾರಂಭವನ್ನು ಇವತ್ತು ತಾಲೂಕಿನಲ್ಲಿ ಮಾಡಿದೆ. ಅವರ ಯಾವ ರೀತಿ ಇವತ್ತು ಒಂದು ಸರ್ವಿಸ್ ಇದೆ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಯಾವ ತಾಲೂಕು ಕೂಡ ಬಹುಬೇಗ ಈ ಲಸಿಕಾ ಕಾರ್ಯಕ್ರಮವನ್ನು ಇಷ್ಟು ಬೇಗ ಹಮ್ಮಿಕೊಂಡಿಲ್ಲ. ಅದ್ರ ಜೊತೆಗೆ ಸಮರೋಪಾದಿನಲ್ಲಿ ಇವತ್ತು ಎಲ್ಲ ದನಗಳಿಗೂ ಕೂಡ ಆ ಚಿಕಿತ್ಸೆ ಸಿಗ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಅವರ ಒಂದು ವೈದ್ಯಾಧಿಕಾರಿಗಳ ತಂಡ ಇವತ್ತು ಕೆಲಸ ಮಾಡ್ತಾ ಇದೆ. ಇದೊಂದು ನಿಟ್ಟಿನಲ್ಲಿ ನಮ್ಮ ರೈತರು ತಾವು ಗಮನ ಹರಿಸಬೇಕಾಗ್ತದೆ. ನಮ್ಮ ರೈತರು ನಿಮ್ಮ ಎಲ್ಲ ರಾಸುಗಳಿಗೆ ಈ ಲಸಿಕೆಗಳನ್ನ ಹಾಕ್ಸಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು. ನಮ್ಮ ಹಸು ಇವತ್ತೆಲ್ಲ ಅಲ್ಲಿ ಒಂದಾಗಿದೆ, ನಮ್ಮ ತೋಟದ ಮನೆಗಿದೆ, ಇವತ್ತು ಹಾಕ್ಸಿರಾಯ್ತು ಬಿಟ್ರಾಯ್ತು ಅಂತ ನೀವೇನಾದ್ರೂ ಕೂಡ ಒಬ್ರು ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ದೀರಾ ಅಂದ್ರೆ ಆ ಹಸುವಿನಿಂದ ಮತ್ತೆ 100 ಹಸುಗಳಿಗೆ ಹೋಗ್ತಕ್ಕಂಥ